ಹೇ ಹಾರ್ಡಲಿಂಗ್ಸ್ ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ AVNLನಲ್ಲಿ ಇದೀಗ ಎಕ್ಸಿಕ್ಯೂಟಿವ್ ಹಾಗೆ ನಾನ್ ಎಕ್ಸಿಕ್ಯೂಟಿವ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಒಟ್ಟು 1213 ವೇಕೆನ್ಸೀಸ್ ಖಾಲಿ ಇರುತ್ತೆ. ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಗ್ರ್ಯಾಜುಯೇಷನ್ ಹಾಗೆ ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಮಾಡಿರೋಂಥವ್ರು ಮತ್ತು ITI ಮಾಡಿರೋಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡಬೇಕಂತಿರೋಂಥವ್ರು ಯಾರೆಲ್ಲ ಇದ್ದೀರೋ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೀಗ ಆರ್ಮೋರ್ಡ್ ವೆಹಿಕಲ್ ನಿಗಮ್ ಲಿಮಿಟೆಡ್ ಅಂದರೆ AVNLನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದೀರೋ ನೀವು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, ಮೊದಲನೇದಾಗಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇದೆ. ಇದರಲ್ಲಿ ನಿಮಗೆ ಜೂನಿಯರ್ ಟೆಕ್ನಿಷಿಯನ್ನ ಎಲೆಕ್ಟ್ರಾನಿಕ್ ಆ್ಯಂಡ್ ಮೆಕ್ಯಾನಿಕ್, ಎಲೆಕ್ಟ್ರೋಪೋಟರ್ ಆ್ಯಂಡ್ ಜನರಲ್, ಹಾಗೆ ಫೋರ್ಡ್ರಮೈನ್ ಮತ್ತು ಫಾರ್ಗೆಟ್ ಆ್ಯಂಡ್ ಹೀಟ್ ರೀಡರ್, ಮೆಕ್ಯಾನಿಸ್ಟ್, ಹಾಗೆ ವೇರಿಯಸ್ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದರಲ್ಲಿ ನಿಮಗೆ ನಾನ್ ಎಕ್ಸಿಕ್ಯೂಟಿವ್ನ 1005 ವೇಕೆನ್ಸೀಸ್ ಖಾಲಿ ಇದ್ದು ಎಲ್ಲ ಕ್ಯಾಟಗರಿಗೆ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಸಪ್ರೇಟಾಗಿ ಹಾರಿಜಾಂಟಲ್ ರಿಸರ್ವೇಷನ್ ಆಗಿ PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೂ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಎಕ್ಸಿಕ್ಯೂಟಿವ್ ಪೋಸ್ಟ್. ಇದರಲ್ಲಿ ನಿಮಗೆ ಜೂನಿಯರ್ ಮ್ಯಾನೇಜರ್ನ ವೇಕೆನ್ಸೀಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಜೂನಿಯರ್ ಮ್ಯಾನೇಜರ್ನ ಅಫಿಷಿಯಲ್ ಲ್ಯಾಂಗ್ವೇಜ್, ಮ್ಯಾನೇಟರಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಫೈನಾನ್ಸ್, ಸಿವಿಲ್, ಹೀಗೆ ವೇರಿಯಸ್ ಜಾಬ್ಸ್ನಲ್ಲಿ ನಿಮಗೆ ಇದರಲ್ಲಿ ಖಾಲಿ ಇದ್ದು ನಿಮಗೆ ಇದರಲ್ಲಿ ಒಟ್ಟು ನಿಮಗೆ 208 ವೇಕೆನ್ಸೀಸ್ ಖಾಲಿ ಇದ್ದು ಇದರಲ್ಲಿ ಕೂಡ ಎಲ್ಲ ಕ್ಯಾಟಗರಿಗೂ ರಿಸರ್ವೇಷನ್ ಅನ್ನೋದು ಇರುತ್ತೆ. ಹಾಗೆ ಸಪ್ರೇಟಾಗಿ PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಯಾರೆಲ್ಲ PWBD ಕ್ಯಾಟಗರಿಯವರು ಅಪ್ಲೈ ಮಾಡ್ಬೋದು ಅಂತ. ಹಾಗೆ ಅಪ್ಲೈ ಮಾಡುವಂಥ ಯಾರೆಲ್ಲ ಇರೋ ಪೋಸ್ಟ್ ಕೋಡ್ ಅನ್ನೋದು ಮೆನ್ಷನ್ ಮಾಡಲೇಬೇಕಾಗಿರುತ್ತೆ ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ. ನೆಕ್ಸ್ಟ್ ಬಂದು ಯಾವೆಲ್ಲ ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಜೂನಿಯರ್ ಟೆಕ್ನಿಷಿಯನ್ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರೋದು, ಮೆಕ್ಯಾನಿಸ್ಟ್ ಆಗಿರೋದು ಎಲ್ಲದಕ್ಕೂ ಸೇರಿ NTC ಅಥವಾ NAC ಇನ್ ರಿಲಿವೆಂಟ್ ಟ್ರೇಡ್ ಸರ್ಟಿಫಿಕೇಟ್ ಇರೋವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಜೂನಿಯರ್ ಮ್ಯಾನೇಜರ್ನ ಮೆಕ್ಯಾನಿಕಲ್ಗೆ, ಇದಕ್ಕೆ ಬಂದು BE BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟ್ ಬಂದು ಎಲೆಕ್ಟ್ರಾನಿಕ್ಗೆ BTech ಇನ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕಲ್ ಮತ್ತು ಮೆಟಲರ್ಜಿ ಮತ್ತು ಜೂನಿಯರ್ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸಸ್, ಇದು ಗ್ರ್ಯಾಜುಯೇಷನ್ ಆಗಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಜೂನಿಯರ್ ಮ್ಯಾನೇಜರ್ನ ಅಫಿಷಿಯಲ್ ಲ್ಯಾಂಗ್ವೇಜಿಗೆ ಇದಕ್ಕೆ ಡಿಗ್ರಿ ವಿತ್ 1 ಇಯರ್ ಡಿಪ್ಲೊಮೊ ಇನ್ ಹಿಂದಿ ಅಥವಾ ಹಿಂದಿ ಟ್ರಾನ್ಸ್ಲೇಟರ್ ಮಾಡಿರೋಂಥವ್ರು, ಜೊತೆಗೆ ಅಥವಾ MA ಇನ್ ಹಿಂದಿ ಅಥವಾ ಹಿಂದಿ ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡಿರ್ಬೇಕು, ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI, ಇದರಲ್ಲಿ ಬಂದು BE BTech ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿರಬೇಕಾಗುತ್ತೆ ರಿಲೆವೆಂಟ್. ಮತ್ತು ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್, ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ. ಇನ್ನು ಸಿವಿಲ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಮ್ಯಾನೇಜರ್ನ ಸಿವಿಲ್ ಡಿಪಾರ್ಟ್ಮೆಂಟ್, ಇದಕ್ಕೆ ಬಂದು BE BTech ಇನ್ ಸಿವಿಲ್ ಇಂಜಿನಿಯರಿಂಗ್. ನೆಕ್ಸ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ ಅಥವಾ PG ಡಿಪ್ಲೊಮಾ ಇನ್ ಫೈನಾನ್ಸ್ ಆ್ಯಂಡ್ 2 ಇಯರ್ಸ್ ಅಕೌಂಟ್ಸ್ ಮುಗಿಸಿರ್ಬೇಕಾಗುತ್ತೆ. ಇನ್ನು ಕಂಪನಿ ಸೆಕ್ರೆಟರಿ, ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಡೆಪ್ಯೂಟಿ ಮ್ಯಾನೇಜರ್ಗೆ, ಇದಕ್ಕೆ ಬಂದು BE BTech, ಇದಕ್ಕೂ ಕೂಡ ಡೆಪ್ಯೂಟಿ ಮ್ಯಾನೇಜರ್ನ ಪಬ್ಲಿಕ್ ರಿಲೇಷನ್ ಆ್ಯಂಡ್ ಕಾರ್ಪೊರೇಟ್ ಕಮ್ಯುನಿಕೇಷನ್, ಇದಕ್ಕೆ ಬಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಜರ್ನಲಿಸಮ್ ಮುಗಿಸಿರ್ಬೇಕಾಗುತ್ತೆ ಅಥವಾ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಮುಗಿಸಿರ್ಬೇಕಾಗುತ್ತೆ. ಡೆಪ್ಯೂಟಿ ಮ್ಯಾನೇಜರ್ ಇದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಗ್ರ್ಯಾಜುಯೇಷನ್ ವಿತ್ MBA ಇನ್ ಮಾರ್ಕೆಟಿಂಗ್. ಇನ್ನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಇದಕ್ಕೆ ಬಂದು BE BTech. ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್, ಇದಕ್ಕೆ ಬಂದು BE BTech ಇನ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಗ್ರ್ಯಾಜುಯೇಷನ್ ಇಂಜಿನಿಯರಿಂಗ್ನ ವೇಕೆನ್ಸೀಸ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇದಕ್ಕೂ ಬಂದು BE BTech. ನೆಕ್ಸ್ಟ್ ಬಂದು ಕನ್ಸಲ್ಟೆಂಟ್ ಇನ್ ಫೈನಾನ್ಸ್ ಆ್ಯಂಡ್ ಆಡಿಟ್, ಇದಕ್ಕೆ ಬಂದು ಚಾರ್ಟರ್ಡ್ ಅಕೌಂಟಿಂಗ್ CA ಪ್ಲಸ್ ನಿಮಗೆ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಡಿಷ್ನಲ್ ಜನರಲ್ ಮ್ಯಾನೇಜರ್, ಇದು ಬಿಸ್ನೆಸ್ ಡೆವಲಪ್ಮೆಂಟ್ನ ಹುದ್ದೆಯಾಗಿದ್ದು ಇದಕ್ಕೆ ಬಂದು ರಿಟೈರ್ಡ್ ಆಫೀಸರ್ ಇನ್ ಇಂಡಿಯನ್ ಆರ್ಮಿಯಲ್ಲಿ ರಿಟೈರ್ಡ್ ಆಗಿರೋವಂಥವ್ರು, ಮಿನಿಮಮ್ ರ್ಯಾಂಕ್ ಅಂದರೆ ಮಿನಿಮಮ್ 15 ವರ್ಷ ನೀವು ಎಕ್ಸ್ಪೀರಿಯೆನ್ಸನ್ನು ಇರೋವಂಥವ್ರು ಯಾರೆಲ್ಲ ಇದ್ದರು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕಾಗುತ್ತೆ ಪ್ಲಸ್ 3 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾಯಿದ್ದಾರೆ. ಸೀನಿಯರ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ, ಇದಕ್ಕೆ ಬಂದು
BE BTech ಇನ್ ಸೈಬರ್ ಸೆಕ್ಯೂರಿಟಿ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇನ್ ಬ್ಯಾಚುಲರ್ ಡಿಗ್ರಿ ಇನ್ ಸೈಬರ್ ಸೆಕ್ಯೂರಿಟಿಯಲ್ಲಿ 1 ಇಯರ್ ಎಕ್ಸ್ಪೀರಿಯೆನ್ಸ್ ಅಥವಾ 5 ಇಯರ್ಸ್ ರಿಲೆವೆಂಟ್ ಫೀಲ್ಡ್ನಲ್ಲಿ ಸೈಬರ್ ಸೆಕ್ಯೂರಿಟಿಯಲ್ಲಿ ರಿಲೆವೆಂಟ್ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸೀನಿಯರ್ ಮ್ಯಾನೇಜರ್ನ ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಸೈನ್ಸ್ ಮುಗಿಸಿರ್ಬೇಕಾಗುತ್ತೆ, ಜೊತೆಗೆ ವಿತ್ 6 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಇದು ಕೊನೆಯದಾಗಿ ಯಾರೆಲ್ಲ ಹೇಳಿದ್ನೋ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋವಂಥ ಜಾಬ್ಸ್ ಅವೆಲ್ಲ ಹೇಳಿದ್ನೋ ಅವ್ರಿಗೆ ಯಾವುದೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಒಂದು ಇರೋದಿಲ್ಲ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರು ಯಾರೆಲ್ಲ ಇದಿರೋ ಅದರಲ್ಲಿ ಜೂನಿಯರ್ ಟೆಕ್ನಿಷಿಯನ್, ಜೂನಿಯರ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಆ್ಯಂಡ್ ಡೆಪ್ಯೂಟಿ ಮ್ಯಾನೇಜರ್ ಅಪ್ ಟು 30 ಇಯರ್ಸಿಂದ ಮ್ಯಾಕ್ಸಿಮಮ್ 55 ಇಯರ್ಸ್ ಒಳಗಡೆ ಇರೋವಂಥವ್ರು ಯಾರೆಲ್ಲ ಇದಿರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ಸೀನಿಯರ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಅಡಿಷ್ನಲ್ ಜನರಲ್ ಮ್ಯಾನೇಜರ್ ಆ್ಯಂಡ್ ಕನ್ಸಲ್ಟೆಂಟ್, ಇದಕ್ಕೆ ಬಂದು ಬಿಲೋ 65 ಇಯರ್ಸ್ ಯಾರೆಲ್ಲ ಇದಿರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ನಾನು ನಿಮ್ಮ ಸ್ಯಾಲ್ರಿ ವೈಸ್ ನೋಡೋದಾದರೆ ಮೊದಲನೇದಾಗಿ ಜೂನಿಯರ್ ಟೆಕ್ನಿಷಿಯನ್ನ 21,000, ಇದು ಬೇಸಿಕ್ ಪೇ. ಇದರ ಜೊತೆಗೆ ನಿಮಗೆ ಫೆಷಲ್ ಅಲವೆನ್ಸ್ 5% ಇರುತ್ತೆ. ಮೆಡಿಕಲ್ ಇನ್ಶೂರೆನ್ಸ್, ಕವರೇಜ್, ಮೊಬೈಲ್ ಚಾರ್ಜಸ್ ಇದೆಲ್ಲ ಸೇರಿ ನಿಮಗೆ 3,000 ಇದ್ದು ಟೋಟಲ್ ಆಗಿ ನಿಮಗೆ 25,050 ರೂಪಾಯಿ ಪ್ಲಸ್ ITI ಇರುತ್ತೆ. ಇದ್ರ ಜೊತೆಗೆ ಬೇರೆ ಬೆನಿಫಿಟ್ಸ್ ಕೂಡ ಇರುತ್ತೆ. ನಾನು ನಿಮಗೆ ಜಸ್ಟ್ ಬೇಸಿಕ್ ಪೇ ಹೇಳ್ತಾ ಹೋಗ್ತೀನಿ. ಜೂನಿಯರ್ ಮ್ಯಾನೇಜರ್ಗೆ 30,000, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 30,000 ಮತ್ತು ಡೆಪ್ಯೂಟಿ ಮ್ಯಾನೇಜರ್ಗೆ 50,000 ಮತ್ತು ಸೀನಿಯರ್ ಮ್ಯಾನೇಜರ್ಗೆ 70,000 ಮತ್ತು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 80,000, ಅಡಿಷ್ನಲ್ ಜನರಲ್ ಮ್ಯಾನೇಜರ್ಗೆ 1,00,000 ಇರುತ್ತೆ, ಕನ್ಸಲ್ಟೆಂಟ್ಗೆ 1,20,000ವರೆಗೂ ಇರುತ್ತೆ. ಇದೆಲ್ಲ ನಿಮಗೆ ಬೆನಿಫಿಟ್ಸ್ ಎಲ್ಲ ಸರಿ ನಿಮಗೆ ಏನೋ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಇನ್ ಅಡಿಷ್ನಲ್ ಅಬವ್ ಅನ್ ಆ್ಯನ್ಯುವಲ್ ಇಂಕ್ರಿಮೆಂಟ್ ಆಗಿ 3% ಇರುತ್ತೆ ಮತ್ತು 18 ಡೇಸ್ ಪರ್ ಆ್ಯನ್ಯುವಲ್ ಇರುತ್ತೆ ಮತ್ತು 10 ಕ್ಯಾಶುವಲ್ ಲೀವ್ಸ್ ಇರುತ್ತೆ, PF ಇರುತ್ತೆ, ಗ್ರ್ಯಾಜುಯಿಟಿ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇರುತ್ತೆ, ಬೇರೆ ಅದರ್ ಅಲವೆನ್ಸಸ್ ಮತ್ತು ಫೆಸಿಲಿಟೀಸ್ ಕೂಡ ಇರುತ್ತೆ ಈ ಒಂದು ಜಾಬ್ನಲ್ಲಿ. ಹಾಗೆ ಇದರಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗೆ ಈ ಒಂದು ಬೆನಿಫಿಟ್ಸ್ ಎಲ್ಲ ಆ್ಯಡ್ ಆನ್ ಆಗೋದಿಲ್ಲ. ಇನ್ನು ಸ್ಕೀಮ್ ಮತ್ತು ಸಿಲೆಬಸ್ ಇದು ನೋಡೋಂತಂದರೆ ಮೊದಲೇದಾಗಿ ಇದರಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದ್ದು ಒಟ್ಟು ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿದ್ದು ನಿಮಗೆ ಈ ಒಂದು ಪೇಪರ್ನ 2 ಪಾರ್ಟಾಗಿ ಡಿವೈಡ್ ಮಾಡಲಾಗಿದ್ದು 50-50 ಮಾರ್ಕ್ಸ್ಗೆ ಡಿವೈಡ್ ಮಾಡಲಾಗಿರುತ್ತೆ. ನೆಕ್ಸ್ಟ್ ಬಂದು ಟೋಟಲ್ ವೇಟೇಜ್ ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಮಿನಿಮಮ್ ನೀವು 85% ನೀವು ತೊಗೋಬೇಕಾಗುತ್ತೆ. ಹಾಗೆ ಇದರಲ್ಲಿ ಯಾವುದೇ ರಾಂಗ್ ಆನ್ಸರ್ಗೂ ಮಾರ್ಕ್ಸ್ ಅನ್ನೋದು ಕಟ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಬಂದು ಇದು ಪಾರ್ಟ್ 1 ಪೇಪರ್ ಆಗಿರುತ್ತೆ. 50 ಮಾರ್ಕ್ಸ್ಗೆ ಇದು 2 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಟೋಟಲಾಗಿ 2 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದ್ದು. ಇದು ಪಾರ್ಟ್ 2. ಇದರಲ್ಲಿ ಜೂನಿಯರ್ ಟೆಕ್ನಿಷಿಯನ್ಗೆ 50% ಮಾರ್ಕ್ಸ್ಗೆ, ಇನ್ನು ಜೂನಿಯರ್ ಅಸಿಸ್ಟೆಂಟ್ ಹಾಗೆ ಡೆಪ್ಯೂಟಿ ಮ್ಯಾನೇಜರ್ ಪೋಸ್ಟ್ಗೆ ಇದು 50% ಮಾರ್ಕ್ಸ್ಗೆ ಇರುತ್ತೆ. ಇಂಟರ್ವ್ಯೂ ಅಥವಾ ಟ್ರೇಡ್ ಟೆಸ್ಟ್ ಕೂಡ ಇರುತ್ತೆ. ಇನ್ನು ಇದರಲ್ಲಿ ಇಂಟರ್ವ್ಯೂ ಬಂದು ಯಾರೆಲ್ಲ ಸೀನಿಯರ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಅಡಿಷ್ನಲ್ ಜನರಲ್ ಮ್ಯಾನೇಜರ್, ಕಂಟ್ರೋಲ್ಸ್ ಇದೆಲ್ಲ ಯಾರೆಲ್ಲ ಇದ್ದೀರೋ ಅವ್ರಿಗೆ ಇಂಟರ್ವ್ಯೂ ಅನ್ನೋದು ಇರುತ್ತೆ. ಎಕ್ಸಾಮಿನೇಷನ್ ಅನ್ನೋದು ಇರೋದಿಲ್ಲ. ಕ್ಯಾರೆಕ್ಟರ್ ಆ್ಯಂಡ್ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ನೀವು ನೀಡಬೇಕಾಗುತ್ತೆ. ಹಾಗೆ ಯಾರೆಲ್ಲ PWBD ಕ್ಯಾಟಗರಿ ಇದ್ದೀರೋ ಅವರು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಏನಾದರೂ ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ಈ ಒಂದು ಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಫೀಸ್ ಬಂದು 300 ರೂಪಾಯಿ ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇದರಲ್ಲಿ ಯಾರೆಲ್ಲ SC ST PWBD ಮತ್ತು XSM ಮತ್ತು ಫಿಮೇಲ್ ಕ್ಯಾಟಗರಿ ಇದ್ದರೆ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿದೆ ಆಲ್ರೆಡಿ ಹೇಳಿದಾಗೆ. ಹಾಗೆ ಫೀಸ್ ರೆಸಿಪ್ಟನ್ನ ಪೇ ಮಾಡಿದಾದ್ಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನ ತೊಗೊಂಡು ಇಟ್ಕೋಬೇಕಾಗುತ್ತೆ. ಇನ್ನು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನಿಮಗೆ ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಬಾಗ್ಲಾಪುರ್, ನಾಗ್ಪುರ್, ಪುಣೆ, ಮುಂಬೈ, ನ್ಯೂ ದೆಹಲಿ, ಕೋಲ್ಕತ್ತಾ ಹಾಗೂ ಕಾನ್ಪುರ್ ಇಷ್ಟು ಒಂದು ಪ್ಲೇಸಸಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ನ ನೀವು ನೋಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಇದರಲ್ಲಿ ಯಾರೆಲ್ಲ
ಸೀನಿಯರ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಅಡಿಷ್ನಲ್ ಜನರಲ್ ಮ್ಯಾನೇಜರ್ ಹಾಗೆ ಮ್ಯಾನೇಜರ್ ಹಾಗೆ ಕನ್ಸಲ್ಟೆಂಟ್ ಇದ್ದರೆ ಇವರಿಗೆ ರೇಟಿಂಗ್ ಟೆಸ್ಟ್ ಅನ್ನೋದು ಇರೋದಿಲ್ಲ. ಇನ್ನು ಮಿಕ್ಕಿರೋದಂಥ ಎಲ್ಲ ಕ್ಯಾಟಗರಿ ಕೂಡ ಇರುತ್ತೆ. ಇನ್ನು ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ avnl.com.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ರಿಲೆವೆಂಟ್ ಎಲ್ಲ ಡಾಕ್ಯುಮೆಂಟ್ ನೀಡಿ ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಇಫ್ ಏನಾದರೂ ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಈ ಒಂದು ಹೆಲ್ಪ್ಲೈನ್ ನಂಬರ್ ಅಥವಾ ಟೆಲಿಫೋನ್ ನಂಬರ್ಗೆ ನೀವು ಮಂಡೇ ಟು ಫ್ರೈಡೇ 10 to 5 PM ಒಳಗಡೆ ನೀವು ಕಾಲ್ ಮಾಡ್ಬೋದಾಗಿದ್ದು, ನೀವು ಅಪ್ಲೈ ಮಾಡಬೇಕಾದ್ರೆ ಬರುವಂಥ ವೆಬ್ಸೈಟ್ ಅಥವಾ ಒಂದು ಸ್ಕ್ರೀನ್ ಈ ರೀತಿ ಇರುತ್ತೆ. ವೆಬ್ಸೈಟ್ ಓಪನ್ ಮಾಡಿದಾದ್ಮೇಲೆ ಕೆರಿಯರ್ ಆ್ಯಂಡ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಂಬರ್, ಪೋಸ್ಟ್ ಕೋಡ್, ಮೊಬೈಲ್ ನಂಬರ್ ಇದನ್ನೆಲ್ಲ ಕ್ಲಿಯರಾಗಿ ಫಿಲ್ ಮಾಡಿ. ಹಾಗೆ ಒಂದು ವೇಳೆ ನೀವು ಅಪ್ಲಿಕೇಶನ್ಗಳು ಸರಿಯಾಗಿ ಫಿಲ್ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಶುರುವಾಗಿದ್ದು ಜುಲೈ 11ನೇ ತಾರೀಕಿಂದ ಜುಲೈ 25ನೇ ತಾರೀಕು ರಾತ್ರಿ 5:55 ಒಳಗಡೆ ಅಪ್ಲೈ ಮಾಡುವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಯಾರೆಲ್ಲ ಜಾಬ್ನ ಹುಡುಕ್ತಿರೋ ಅಂಥವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಹೇಳಿರೋಂಥ ನಂಬರ್ಗೆ ಅಥವಾ ಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.